ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಕ್ಷಣದಿಂದ ಕ್ಷಣಕ್ಕೆ ತೀವ್ರಗೊಳ್ತಾ ಇದೆ. ಇರಾನ್ನ ಪ್ರಮುಖ 2 ಫೈಟರ್ ಜೆಟ್ಗಳನ್ನು ಇಸ್ರೇಲ್ ಆಗಸದಲ್ಲಿಯೇ ಹೊಡೆದುರುಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕ ನಿರ್ಮಿತ F-14 ಯುದ್ಧ ವಿಮಾನಗಳು ಆಗಸದಲ್ಲಿಯೇ ಛಿದ್ರವಾಗಿದೆ. ತೆಹರಾನ್ ವಿಮಾನ ನಿಲ್ದಾಣದಲ್ಲಿದ್ದಂತಹ ಯುದ್ಧ ವಿಮಾನಗಳನ್ನು ಉಡಾಯಿಸುವಂತಹ ಕೆಲಸ ಆಗಿದೆ. ಡ್ರೋನ್ ಹಾರಿಸಲು ಸಜ್ಜಾಗಿದ್ದಂತಹ ಇರಾನ್ನ ಸೈನಿಕರ ಮೇಲೂ ಕೂಡ ಇಸ್ರೇಲ್ ಅಷ್ಟೇ ಕರಾರುವಕ್ಕಾದಂತಹ ದಾಳಿಯನ್ನು ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಗೆ ಇರಾನ್ ಅಕ್ಷರಶಃ ಪತ್ರಗುಡ್ತಾ ಇದೆ, ಅಕ್ಷರಶಃ ಮೆತ್ತಗಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಈ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ. ಈ ದಾಳಿ ನಡೆಯೋದಕ್ಕೆ ಮುಖ್ಯ ಕಾರಣವೇ ನ್ಯೂಕ್ಲಿಯರ್ ವಿರುದ್ಧ ನಾವು ಸಮರವನ್ನು ಸಾರಿದ್ದೇವೆ ಅಂತೇಳಿ ಬೆಂಜಮಿನ್ ನೆತನ್ಯಾಹು ಹೇಳಿದರು. ನಮ್ಮ ಅಸ್ತಿತ್ವಕ್ಕಾಗಿ ನಡೆಸ್ತಾ ಇರುವ ಹೋರಾಟ ಇದು ಅಂತ ಹೇಳಿದರು. ಖಮೇನಿ ಆಡಳಿತ ಮುಗಿಯುವವರೆಗೂ ಕೂಡ ನಾವು ವಿರಮಿಸಲ್ಲ ಅಂತ ಹೇಳಿದರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಇಸ್ರೇಲ್ನ ಈ ಕರಾರುವಕ್ಕಾದಂತಹ ದಾಳಿಯನ್ನು ಗಮನಿಸ್ತಾ ಇದ್ರೆ ಬಹುತೇಕ ಅವರು ಅಂದುಕೊಂಡದ್ದನ್ನು ರೀಚ್ ಆಗುವವರೆಗೂ ಕೂಡ ವಿರಮಿಸುವ ಹಂಗೆ ಕಾಣಿಸ್ತಾ ಇಲ್ಲ. ಹೇಗಿದೆ ಇಸ್ರೇಲ್ನ ದಾಳಿ, ಏನೆಲ್ಲ ಆಗ್ತಾ ಇದೆ ಇರಾನ್ನಲ್ಲಿ ಅಂತ ಹೇಳಿ? ಪ್ರೇಮ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಂಪೂರ್ಣವಾಗಿ ಇರಾನನ್ನ ಕಟ್ಟಿ ಹಾಕುವಂತ ಪ್ರಯತ್ನಗಳು ಈಗ ಇಸ್ರೇಲ್ ಮಾಡ್ತಾ ಇರುವಂತದ್ದು. ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡುವಂತ ಸಾಧ್ಯತೆಗಳಿರುವಂತ ಹಿನ್ನೆಲೆಯಲ್ಲಿ ಇರಾನ್ನ ಫೈಟರ್ ಜೆಟ್ಗಳನ್ನು ಕೂಡ ಹೊಡೆದುರುಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇವತ್ತು ಬೆಳಗ್ಗೆಯೂ ಕೂಡ 2 ಇರಾನ್ನ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸುವಂತ ಕೆಲಸವನ್ನ ಇಸ್ರೇಲ್ ಮಾಡಿರುವಂತದ್ದು. ಅಮೆರಿಕ ನಿರ್ಮಿತ F-14 ಯುದ್ಧ ವಿಮಾನಗಳನ್ನು ನಾಶಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಕೂಡ ಇಸ್ರೇಲ್ ಸೇನೆ ಬಿಡುಗಡೆ ಮಾಡಿರುವಂತದ್ದು. ಏನು ವಾಯು ದಾಳಿಯ ಮೂಲಕ ಅಲ್ಲಿರುವಂತಹ ಟೆಹರಾನ್ನ ವಿಮಾನ ನಿಲ್ದಾಣದಲ್ಲಿ ನಿಂತಿರುವಂತಹ ಯುದ್ಧ ವಿಮಾನಗಳನ್ನು ನಾಶಪಡಿಸುವಂತಹ ದೃಶ್ಯಗಳನ್ನು ಕೂಡ ಈಗ ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ ಒಂದು ಹಂತದಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಇಸ್ರೇಲ್ನ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಆಗಬಾರ್ದು. ಹಾಗಾಗಿ ಯುದ್ಧ ವಿಮಾನಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡುವಂತಹ ಒಂದು ಕೆಲಸಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಗಡಿ ಪ್ರದೇಶಗಳಲ್ಲಿ ಎಲ್ಲಿ ಇರಾನ್ನ ಸೈನಿಕರು ಡ್ರೋನ್ ದಾಳಿಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಆ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿ ಉಡಾಯಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಈ ಮೂಲಕ ಇಸ್ರೇಲ್ನ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಿರುವಂತಹ ಪ್ರಯತ್ನಗಳೇನಿದಾವೆ ಅವುಗಳನ್ನು ವಿಫಲಗೊಳಿಸುವಂತ ಕೆಲಸವನ್ನ ಕೂಡ ಈಗ ಇಸ್ರೇಲ್ ಮಾಡ್ತಾ ಇರುವಂತದ್ದು. ಈ ಮೂಲಕ ಎಲ್ಲಾ ಹಂತದಲ್ಲೂ ಕೂಡ ಇರಾನ್ ಅನ್ನ ಕಟ್ಟಿ ಹಾಕುವಂತ ಕೆಲಸಗಳಾಗ್ತಾ ಇದಾವೆ. ನಾನು ಆಗ್ಲೇ ಹೇಳಿದಂತೆ ಪ್ರಮುಖ ಕಟ್ಟಡಗಳು ಜೊತೆಗೆ ಏನು ಪೆಟ್ರೋಲಿಯಂ ಉತ್ಪನ್ನಗಳನ್ನು ತೆಗೆಯುವಂತಹ ಕಾರ್ಖಾನೆಗಳು ಅಥವಾ ಬಂಕ್ಗಳೇನಿರ್ತವೆ ಅವುಗಳನ್ನ ಕೂಡ ಹೊಡೆದುರುಳಿಸುವಂತ ಕೆಲಸಗಳಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಪರಮಾಣುಗಳನ್ನು ಸಂಗ್ರಹಿಸಿಟ್ಟಿರುವಂತಹ ಸಂಗ್ರಹಾಗಾರಗಳೇನಿದಾವೆ ಅವುಗಳನ್ನ ಹೊಡೆದುರುಳಿಸುವಂತ ಕೆಲಸಗಳಾಗ್ತಾ ಇದಾವೆ. ಒಂದ್ ರೀತಿ ದೊಡ್ಡ ಪೆಟ್ಟನ್ನ ಈ ಬಾರಿ ಇಸ್ರೇಲ್ ಇರಾನ್ಗೆ ಕೊಡುವಂತ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಪ್ರೇಮ್.